ನಮಸ್ಕಾರ ಸೈಯದ್ ಜಾಫರ್ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಕೃತಿ ಕೂಡ ಅಭಿನಂದನೆಗಳು. ಅದೇ ರೀತಿ ಪ್ರಸಕ್ತ ಚಲವಾದಿ ಜಿಲ್ಲಾ ಕಾರ್ಯದರ್ಶಿಗಳು ಶ್ರೀಕೃತಿ ಕೂಡ ಧನ್ಯವಾದಗಳು ಅಭಿನಂದನೆಗಳು. ಅಮರೇಶ್ ಜಿಲ್ಲಾ ಕಾರ್ಯದರ್ಶಿಗಳು ಶ್ರೀಕೃತಿ ಕೂಡ ಅಭಿನಂದನೆಗಳು. ವೀರಯ್ಯ ಶ್ರೀಕ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಅಭಿನಂದನೆಗಳು. ಸಲ್ಮಾನ್ ರವರು ಜಿಲ್ಲಾ ಉಪಾಧ್ಯಕ್ಷರು ಸಿಕಂದರ್ ಪಾಷಾ ರಾಜ್ಯ ಕಾರ್ಯದರ್ಶಿಗಳು ಶ್ರೀಕೃತಿ ಕೂಡ ಅಭಿನಂದನೆಗಳು. ಸೈಯದ್ ಮೊಹಮ್ಮದ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಶ್ರೀಕೃತಿ ಕೂಡ ಹಿರಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಶ್ರೀಕೃತಿ ಕೊಪ್ಪಳ ಜಿಲ್ಲಾ ಭಾಗದಲ್ಲಿ ಉತ್ತಮವಾಗಿ ಸಂಘಟನೆಯನ್ನ ಸದೃಢಗೊಳಿಸಲು ಬಲಗೊಳಿಸಲು ಎಲ್ಲರ ಸಹಕಾರ ಬೇಕಾಗಿದೆ. ದಯವಿಟ್ಟು ತಮ್ಮ ತಮ್ಮ ಇಲಾಖೆಗಳು ಈ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ 3,000 ಇಲಾಖೆಗಳು ಕೆಲಸ ಮಾಡಬೇಕಂತ ನೋಡಿ ಸರ್. ನೋಡಿ ಸರ್ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ವಾರ್ಷಿಕ ಸಭೆ ನಾವು ರಿನಿವಲ್ ಏನಿದೆಯೋ ಅದನ್ನು ನಾವು ಇವತ್ತು ಆ ಸಭೆಯನ್ನು ಎಲ್ಲ ಜಿಲ್ಲೆಗಳಿಂದ ಕಲಬುರಗಿಯಿಂದ ಹಿಡಿದು ಎಲ್ಲ ಕೋಲಾರವರೆಗೂ ಎಲ್ಲ ಜಿಲ್ಲೆಗಳವರು ಜಿಲ್ಲಾಧ್ಯಕ್ಷರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳೆಲ್ಲ ಇವತ್ತು ಭಾಗವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸುಮಾರು ಒಂದು 200 ಜನದ ಮೇಲೆ ಬಂದು ಇವತ್ತು ಕಾರ್ಯಕ್ರಮವನ್ನು ಭಾಗವಹಿಸಿದರು. ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನ್ಯಾಯಾಧೀಶರಾದಂಥ ಸೋಮಶೇಖರ್ ಸಾಹೇಬರು ಬಂದು ಇವತ್ತು ನಮಗೆ ಕ್ಯಾಲೆಂಡರ್ ಉದ್ಘಾಟನೆ ಮಾಡಿಕೊಟ್ಟು ಹೋದರು ಇವತ್ತು. ಸೊ ಯಾಕಂದ್ರೆ ಸರ್ಕಾರಿ ವರ್ಗುತ್ತಿಗೆ ನೌಕರಿಗೆ ಅವ್ರಿಗೆ ಸೇವಾ ಭದ್ರತೆ ಇಲ್ಲ ಅಂತೇಳಿ ಒಂದು ಡಿಮ್ಯಾಂಡನ್ನು ಇಟ್ಟಿದ್ವಿ ಇವತ್ತು. ಯಾಕಂದರೆ ಕೆಲಸನ ಏಕಾಏಕಿ ತೆಗಿತಾರೆ, ಮತ್ತು ಇವತ್ತು 50 ವರ್ಷ ಇಲ್ಲ 45 ವರ್ಷ ಮೇಲೆ ಆಗಿರೋಂಥವನ್ನ ಏಕಾಏಕಿ ಕೆಲಸದಿಂದ ತೆಗೆದ್ರೆ ಅವ್ರ ಕುಟುಂಬ ನಮ್ಮ ಕುಟುಂಬ ಏನಾಗಬೇಕು, ಮತ್ತು ಅವ್ರ ಮಕ್ಕಳ ಜೀವನ ಏನಾಗಬೇಕು, ಅವ್ರ ಎಜುಕೇಷನ್ ಏನಾಗಬೇಕು ಅನ್ನೋದನ್ನು ಇದ್ರ ಮೇಲೆ ಚರ್ಚೆ ಆಯಿತು. ಇವತ್ತು ನ್ಯಾಯಾಧೀಶರು ಒಂದು ಉತ್ತಮ ಸಲಹೆಯನ್ನು ಕೊಟ್ಟೋಗಿದ್ದಾರೆ ನಮ್ಮ ಸಂಘಕ್ಕೆ. ಏನಂದರೆ ಕಾನೂನು ಪ್ರಕಾರ ನಿಮ್ಮ ಹಕ್ಕನ್ನು ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕಾನೂನು ರೀತಿಯಲ್ಲೇ ನಿಮ್ಮ ಹಕ್ಕನ್ನು ಪಡ್ಕೊಳ್ಳಿ. ಏಕಾಏಕಿ ಆ ಥರ ತೆಗೆಯೋದು ತಪ್ಪಾಗತ್ತೆ. ಯಾರೇ ಆಗಲಿ ಅವರ ಜೀವನ ಎಲ್ರಿಗೂ ಒಂದು ಹಕ್ಕು ಅಂತಿರತ್ತೆ. ಆ ಹಕ್ಕನ್ನು ಕಸ್ಕೊಂಡಾಗ ಆಗತ್ತೆ, ಅದನ್ನ ಆಗಬಾರ್ದು ಅಂತೇಳಿ ನಮಗೊಂದು ಸಲಹೆ ಕೊಟ್ಟು ಹೋಗಿದ್ದಾರೆ ನ್ಯಾಯಾಧೀಶರು ಇವತ್ತು ಉದ್ಘಾಟನೆ ಮಾಡಿ. ಸೊ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ವರ್ಗುತ್ತಿಗೆ ನೌಕರ ಸಂಘದಿಂದ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾರಂಥ ನೌಕರ ಪರವಾಗಿ ನಾವೇನಂದರೆ ಅವ್ರ ಸೇವಾ ಭದ್ರತೆಯನ್ನು ಉಳಿಸ್ಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನು ಇವತ್ತು ಈ ಸಭೆಯಿಂದ ನಾವು ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ನ್ಯಾಯಾಲಯದ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಯಾವುದೇ ಕಾರಣಕ್ಕೂ 60 ವರ್ಷವರೆಗೂ ತೆಗಿಬಾರ್ದು ಕೆಲಸದಿಂದ ಅಂತೇಳಿ ಒಂದು ಡಿಮ್ಯಾಂಡು. ಇನ್ನೊಂದು ಅವ್ರ ಪ್ರಕಾರ ಏನಂದರೆ 60 ವರ್ಷ ತೆಗಿಬಾರ್ದು ಅಂದರೆ ನೀವು ಸರ್ಕಾರಿ ನೌಕರಿ ಕನ್ಸಿಡರ್ ಮಾಡಿ ಅಂತ ಕೇಳ್ತೀರಿ ಅಂತೇಳಿ ಸರ್ಕಾರದ ಡೌಟ್ ಇದೆ. ಅದರಿಂದ ನಾವು ತಮ್ಮ ಮಾಧ್ಯಮ ಮೂಲಕ ಹೇಳೋದು ನಾನು ಇಷ್ಟೇ, ನಮಗೆ ಸರ್ಕಾರದಿಂದ ಕೊಡುವಂಥ ಸಂಬಳನೇ ಸಾಕು. ನಾವು 60 ವರ್ಷ ತೆಗಿದ್ರೆ ನಮ್ಗೆ ಸೇವಾ ಭದ್ರತೆ ಕೊಡಿ. ನೀವು ಯಾವ ಪಿಂಚಣಿನೂ ಕೊಡಬೇಡಿ, ಯಾವ ಇನ್ಕ್ರಿಮೆಂಟ್ಗಳು ಕೊಡಬೇಡಿ, ಮತ್ತು ನಮ್ಮ ಮಕ್ಕಳಿಗೂ ನಮ್ಮ ಇದರಿಂದ ಕೆಲಸ ಕೊಡಬೇಡಿ. ಸೊ ಆ ರೀತಿ ಯಾವುದು ಬೇಡ. ಅಟ್ಲೀಸ್ಟ್ ನಾವು ಕೆಲಸ 60 ವರ್ಷ ಕೆಲಸ ಮಾಡಿದ್ರು ನಾನು ಟೆಂಪ್ರವರಿಗೆ ಕಾರ್ಮಿಕ ಇಲಾಖೆ ಆಕ್ಟ್ ಪ್ರಕಾರ ಏನು ಸಂಬಳ ಕೊಡ್ತಿರೋ ಆ ಸಂಬಳ ಕೊಡಿ ಅಂತೇಳಿ ಇವತ್ತು ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಟೋಟಲ್ ಎಷ್ಟು ಜನ ಇದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ? ಸರ್ ಇವಾಗ ಎಲ್ಲ 75,000 ಜನ ಇದ್ದೀವಿ ಹೊರಗುತ್ತಿಗೆ ನೌಕರ ಸರ್ಕಾರ ಅದರಲ್ಲಿ ನಾವಿನ್ನ ಸಂಘಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ 6,000 ಜನ ನಾವು ಸದಸ್ಯತ್ವವನ್ನು ಮಾಡಿಸಿದ್ದೀವಿ 1 ವರ್ಷದಲ್ಲಿ. ಸೊ ಮುಂದಿನ ದಿನದಲ್ಲಿ ಇನ್ನೊಂದು ಸ್ವಲ್ಪ ಎಚ್ಚೆತ್ತವಾಗಿ ಸ್ವಲ್ಪ ಪ್ರಚಾರ ಕೊಟ್ಟು ಸಂಘಟನೆ ಮಾಡಿ ತುಂಬ ಸಮಸ್ಯೆಗಳಿದೆ, ಅದನ್ನೆಲ್ಲ ಪಟ್ಟಿ ಮಾಡಿದ್ದೀವಿ. ಒಂದೊಂದಾಗಿ ಸರ್ಕಾರದ ಗಮನಕ್ಕೆ ಬಂದು ಅದನ್ನು ವಿಲೇವಾರಿ ಮಾಡೋಂಥ ಕೆಲಸನೂ ನಾವು ಮಾಡ್ತೀವಿ. ಸಂಘದಲ್ಲಿ ಮೆಂಬರ್ಶಿಪ್ ಡ್ರೈವ್ ಆಗಿದೆ ಸರ್. ಆಲ್ರೆಡಿ ಮೆಂಬರ್ಶಿಪ್ ಡ್ರೈವ್ ಮಾಡ್ತಾ ಇದ್ದೀವಿ. 250 ರೂಪಾಯಿ ಮೆಂಬರ್ಶಿಪ್ ಫೀಸ್ ಇಟ್ಟಿದ್ದೀವಿ. ಸೊ 250 ರೂಪಾಯಿಗೆ ಅವ್ರಿಗೆ 1 ಲಕ್ಷವರೆಗೂ ನಾವು ಇನ್ಸೂರೆನ್ಸ್ ಕೊಡ್ತಾ ಇದ್ದೀವಿ. ಇನ್ ಕೇಸ್ ಏನಾದರೂ ಆಕ್ಸಿಡೆಂಟಲಿ ನಮ್ಮ ನೌಕರರು ಕೆಲಸದ ಟೈಮಲ್ಲಿ ಏನೋ ಡೆತ್ ಆದರೆ ಅವ್ರು ನಮ್ಮ ಸಂಘದಿಂದ 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕೊಡೋ ವ್ಯವಸ್ಥೆನೂ ನಾವು ಮಾಡಿದ್ದೀವಿ. ನಮ್ಮ ಸಂದೇಶರಿಗೆ ನೀವು ಯಾವುದು ಭಯ ಭೀತಿ ಇಲ್ದಿರ ಫಸ್ಟ್ ಸಂಘಟಕರಾಗಿ ನಮ್ಮ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ನಾವೇ ಮುಂದೆ ಹೋಗ್ಬೇಕು. ಸೊ ನಾವೇನಲ್ಲಿ ಬೆಂಗಳೂರಲ್ಲಿ ಮಾಡ್ತೀವಿ, ಅಲ್ಲಿ ಮೈಸೂರಲ್ಲವರು ಬೀದರ್ದವರು ಸುಮ್ಮನೆ ಇದ್ರೆ ಆಗಲ್ಲ. ಎಲ್ಲರೂ ನಮ್ಮನೆ ಕೆಲಸ ಅಂತೇಳಿ ನಮ್ಮ ಕುಟುಂಬದ ಕೆಲಸ ಅಂತೇಳಿ ಸಂಘಟನೆ ಆದರೆ ಮಾತ್ರ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಕ್ಕೆ ಇದಾಗತ್ತೆ. ಮತ್ತು ಕಾನೂನು ಅಡಿಯಲ್ಲಿ ನಾವು ಹೋರಾಟ ಮಾಡೋದಕ್ಕೆ ನಾವೆಲ್ಲ ಡಿಸೈಡ್ ಆಗಿದ್ದೀವಿ. ಕಾನೂನು ಬಿಟ್ಟು ವೈಯಕ್ತಿಕವಾಗಿ ಹೋರಾಟ ಮಾಡೋದಕ್ಕಿಂತ ಕಾನೂನು ಇದರಲ್ಲಿ ಮಾಡಬೇಕು. ಮತ್ತು ನಮ್ಮ ಸಂಘಟನೆ ನಾವು ರಾಜಕೀಯ ಪಕ್ಷಗಳು ಹೊರತುಪಡಿಸಿ ಕಟ್ತಾ ಇರೋಂಥ ಸಂಘಟನೆ ಇದೆ. ಇಲ್ಲ ಅಧಿಕಾರಿಗಳ ಆಶೀರ್ವಾದನೂ ನಮ್ಮ ಸಂಘದ ಮೇಲೆ ಇರಬೇಕಾಗಿದೆ. ಅಧಿಕಾರಿಗಳು ಮಾನವತೆಯಿಂದ ಅವ್ರ ಮಕ್ಕಳ ಥರನೇ ಹೊರಗುತ್ತಿಗೆ ನೌಕರನ್ನ ಒಂದು ಆ ಥರ ಕನ್ವರ್ಟ್ ಅಂದರೆ
ಪ್ರಯತ್ನ ಮಾಡಬೇಕು ಅಂತ ನಾನು ಅವ್ರನ್ನ ಮನವರಿಕೆ ಮಾಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ಅವ್ರು. ಸುಧಾಕರ್ ಅಂತೇಳಿ ಸರ್ಕಾರಿ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಡಮರುಗೇಶ್ ಅವರಿದ್ದಾರೆ, ರಾಜ್ಯ ವಕ್ತಾರರಂತ ಸುನಿಲ್ ಅವರಿದ್ದಾರೆ, ಉಪಾಧ್ಯಕ್ಷ ಅಂತ ನಮ್ಮ ಗಂಗಾಧರ್ ಅವರಿದ್ದಾರೆ. ಹಾಗೆ ನಮ್ಮ ಇವರು ಬೀದರ್ ಕಡೆಯಿಂದ ಎಲ್ಲ ಕಲಬುರಗಿ ಕಡೆಯಿಂದ ಎಲ್ಲ ಬಂದಿದ್ದಾರೆ ಇವತ್ತು ಜಿಲ್ಲಾಧ್ಯಕ್ಷರು. ಎಲ್ಲರೂ ನಾವು ಒಟ್ಟಿಗೆ ಸೇರಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಸರ್.